ಪದ್ಧತಿಗೂ ಪಡುಗಡಲ ಪದ್ಧತಿಗೂ ಕೊಂಡಿಯಾಗಿ ನಿಂತಿರುವೆ ಕಿತ್ತೂರು ಸಂಸ್ಥಾನ. ವರ್ತಮಾನ ಕಾಲದಲ್ಲಿ ಅಧಿಕಾರಿಯಾಗಿ ವಿಜೃಂಭಿಸುತ್ತಾ ಇರುವವ ಹೆಸರು ಚಂದಯ್ಯ ಶೆಟ್ಟಿ ಎನ್ನುವ ಹಾಗೆ. ನಾನೊಬ್ಬನೇ ಅಲ್ಲ, ನನಗೊಬ್ಬ ತಮ್ಮನಿದ್ದ ಮಂಜಯ್ಯ ಶೆಟ್ಟಿ ಎನ್ನುವ ಹಾಗೆ. ಏನು ಮಾಡೋಣ, ಹೇಳದೆ ಕೇಳದೆ ಚಿತ್ತೂರು ನಾಡನ್ನು ಬಿಟ್ಟು ಹೊರಟು ಹೋದ. ಹುಡುಕಿಸುವುದಕ್ಕಾಗಿ ಪ್ರಯತ್ನ ಪಟ್ಟೆ, ಪ್ರಯತ್ನದಲ್ಲಿ ನಾನು ವಿಫಲನಾದೆ. ಆದರೆ ನಾಡಿನ ಕುರಿತಾಗಿ ಆಲೋಚನೆ ಮಾಡಬೇಕಾದದ್ದು ಅಧಿಕಾರಿಯಾಗಿ ನನ್ನ ಕರ್ತವ್ಯ. ಅಳಿಸಂತಾನದ ಕಟ್ಟಿನ ಪ್ರಕಾರವಾಗಿ ಮನೆಯ ಹೆಣ್ಣು ಮಗಳಿಗಲ್ಲದೆ ಅಧಿಕಾರ ಗಂಡು ಮಕ್ಕಳಿಗೆ ಸಲ್ಲುವುದಕ್ಕಿಲ್ಲ ಎನ್ನುವುದನ್ನು ಆಲೋಚನೆ ಮಾಡಿ ಬೆಳ್ಳಾರದಿಂದ ಚಿಕ್ಕಮ್ಮ ಎನ್ನುವಂತ ಹೆಣ್ಣನ್ನು ದತ್ತು ಸ್ವೀಕಾರ ಮಾಡಿದ್ದೇವೆ. ಅವಳಿಗೆ ಮದುವೆಯನ್ನು ಮಾಡಿಸಿ ಕೊಲ್ಲಾಂಬಿಕೆ ಎನ್ನುವಂತಹ ಮಗಳಿಗೆ ಜನ್ಮವನ್ನಿತ್ತಿದ್ದಾಳೆ. ಸೊಸೆ ಕೊಲ್ಲಾಂಬಿಕೆಗೆ ಈ ನಾಡಿನ ಅಧಿಕಾರ ಎನ್ನುವುದನ್ನು ಶಾಸನ ಬರೆಸಿ ಇಟ್ಟಾಗಿದೆ. ಹಾಗೆಯೇ ಕೇಳುವುದಕ್ಕೆ ಮುಂದಾದು. ದತ್ತು ಸ್ವೀಕಾರ ಮಾಡಿದ ಹೆಣ್ಣು ಮಗಳು ಈ ಕೊಲ್ಲಾಂಬಿಕೆಗೆ ಅಧಿಕಾರ ದೊರಕುವುದಕ್ಕೆ ಸಾಧ್ಯವೇ? ಅವಳ ಮಗಳಾದಂತ ಇವಳಿಗೆ ಇದಕ್ಕೆ ಪ್ರಬಲವಾದಂತಹ ಕಾರಣ ಉಂಟು. ಹಿಂದೆ ನಡೆದು ಹೋದಂತಹ ಘಟನೆ, ಬಾರ್ಕೂರಿನ ಅಧಿಕಾರಿಯಾದಂತಹ ದೇವಪಾಂಡ್ಯ ಹಡಗೊಂದನ್ನು ನಿರ್ಮಿಸಿ ಅದನ್ನು ಸಮುದ್ರಕ್ಕೆ ಬಿಡುವುದಕ್ಕೆ ಮುಂದಾದಾಗ ಅಲ್ಲಿ ಕಾಣಿಸಿಕೊಂಡಂತಹ ಕುಂಡೋದರವು ಆಡಿದಂತಹ ಮಾತು, ನಿನ್ನ ಹಡಗು ಸುಸ್ಥಿತಿಯಲ್ಲಿ ಚಲಿಸಬೇಕು ಅಂತಾದ್ರೆ ನನಗೆ ನರಬಲಿಯನ್ನು ಅರ್ಪಿಸಬೇಕು ನೀನು. ಕೇಳಿದಂತ ಆತ ಮನೆಗೆ ಬಂದು ಮಡದಿಯಲ್ಲಿ ಕೇಳಿದ ಒಂದು ಮಗುವನ್ನ ನೀಡು, ನರಬಲಿ ನೀಡುವುದಕ್ಕೆ ಎನ್ನುವ ಹಾಗೆ ಒಪ್ಪಿಕೊಳ್ಳಿಲ್ಲ ಅವಳು. ಇನ್ನೇನು ಮಾಡಲಿ ಎನ್ನುವಂತಹ ಯೋಚನೆಯಲ್ಲಿ ದೇವಪಾಂಡ್ಯ ಹಾಸಿಗೆಯನ್ನೇ ಹಿಡಿದ. ಇದನ್ನ ಅರ್ಥ ಮಾಡಿಕೊಂಡಂತ ಅವಳ ತಂಗಿ ತನಗೆ ಇರುವಂತ ಒಬ್ಬನೇ ಒಬ್ಬ ಮಗ ವಂಶೋದ್ಧಾರಕ, ಅವನನ್ನೇ ತಂದು ಅಣ್ಣನಿಗೆ ಒಪ್ಪಿಸಿದ್ಲಂತೆ. ಆಗ ಅವನ ಅಳಿಯನನ್ನು ಕರೆದುಕೊಂಡು ಹೋಗಿ ನರಬಲಿಯನ್ನು ಕೊಡಬೇಕು ಎಂಬಾಗ ಮತ್ತೆ ಕಾಣಿಸಿಕೊಂಡಂತಹ ಗುಂಡೋದರ ಭೂತ ಹೇಳಿದಂತಹ ಮಾತು, ಅಯ್ಯೋ ನೀನು ನನಗೆ ನರಬಲಿಯನ್ನು ಕೊಡುವುದು ಬೇಡ, ನಿನ್ನದಾದಂತಹ ಈ ಕಾರ್ಯನಿಷ್ಠೆಯಿಂದ ನಾನು ಸಂತುಷ್ಟನಾಗಿದ್ದೇನೆ. ಆದರೆ ನನ್ನದೊಂದು ಮಾತನ್ನು ನೀನು ಉಳಿಸಬೇಕು. ಯಾವುದು? ಇನ್ನು ಮುಂದೆ ನಿನ್ನ ಅಧಿಕಾರ ಸಿರಿ ಸಂಪತ್ತೆಲ್ಲವೂ ನಿನ್ನ ಹೆಂಡತಿ ಮಕ್ಕಳಿಗೆ ಸಲ್ಲತಕ್ಕದ್ದಲ್ಲ, ನಿನ್ನ ತಂಗಿಯ ಮಕ್ಕಳಿಗೆ ಸಲ್ಲಬೇಕು. ಇದೇ ಮುಂದೆ ಬಂಟರ ಕುಲದಲ್ಲಿ ಅಳಿಸಂತಾನದ ಕಟ್ಟಾಗಿ ಉಳಿಯಲಿ ಎನ್ನುವುದಾಗಿ ಆಜ್ಞೆ ನೀಡಿದಂತೆ ಅದೇ ಪ್ರಕಾರವಾಗಿ ನಡೆದುಕೊಂಡು ಬಂದದ್ದು ಅಳಿಸಂತಾನದ ಕಟ್ಟು ಎನ್ನುವುದಾಗಿ ಸವಿವರವಾಗಿ ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಎಂದಿನಂತೆ ಒಲಗದಲ್ಲಿರುವಂತಹ ಹೊತ್ತಿಗೆ ಅದ್ಯಾರ ಆ ಕಡೆ ಬರ್ತಾ ಇದ್ದಾರೆ. ಹಾಗೆ ಮಾಡಿ ಇಬ್ಬರಿಗೂ ಸೇರಿ ಬಂತು. ಅದೆಂತದ್ದು ಹೀಗೆ ಮಾಡ್ರಿ ಅಲ್ಲ, ಆಶೀರ್ವಾದ ಇಬ್ಬರಿಗೂ ಬರ್ತಾ ಇಬ್ಬರಿಗೂ ಬಂತು. ಸೇರ್ಸ್ಕೊಂಡ್ರೆ ಆಯ್ತದ. ಹೌದೌದು, ನಿಮ್ಮನ್ನು ಕಂಡ್ಕೊಂಡು ಹೋಗ್ಕೊಳ್ಳಿ ಬಂದು. ಹೌದಾ? ಕಣ್ಕೊಂಡು ಹೋಗ ಅಂತ ಹೇಳಿದ್ರೆ ಜೀವನ ಸರಿ ಇದ್ರೆ ಅವ್ರನ್ನ ಕಟ್ಕೋಬೇಕು. ಆರೋಗ್ಯ ಸರಿ ಇದೆ ಕಂಡು ಮಾತಾಡ್ಕೊಂಡು ಹೋಗಿ ಬಂದ. ನಮ್ಮ ಕಪಿಲ ಗನು ಇತ್ತಲ್ಲ, ಅದು ಬಿಟ್ಕೊಂಡು ಹಿಂಡಿಗೆ ಇರುವುದಿಲ್ಲ. ಮತ್ತೆ ಆ ಬಿಬಿ ಮುಂಡಿತ್ತಲ್ಲ, ಅಲ್ಲೇ ಕ್ಯಾಬ್ ಅದೊಂದು ಹಾಸ್ಕಲ್, ಒಂದೊಂದು ಗುಂಡ್ಕಲ್, ಒಳ್ಳೆ ಹಾಲು ಸೋಸುವುದಿಲ್ಲ. ಏನೋ ವಿಶೇಷ ಇರಬೇಕು. ಬ್ರಹ್ಮಾನಂದದಲ್ಲಿ ಚಿತ್ತೂರು ಪುರವನು ಬ್ರಹ್ಮವಂಶಜರ ಕರೆಸುತ್ತ ಇಂಕೆಂದೋ ನೀನಾಡಿದ ಮಾತಿನಂತೆ ಇಲ್ಲಿಯವರೆಗೆ ಬಂದು ನೋಡುತ್ತಾ ಇದ್ದೇವೆ. ಸ್ಪಷ್ಟವೇ ಹೌದು, ನಮ್ಮ ಧೇನು ಕಪಿಲೆ ತಾನೇ ತಾನಾಗಿ ಒಂದು ಹಾಲನ್ನು ಸುರಿಸುವಲ್ಲಿ ಮುಂದಾಗುತ್ತಾ ಇದೆ. ಇದನ್ನು ಕಾಣುವಾಗ ಒಂದು ಘಟನೆ ನೆನಪಿಗೆ ಬರ್ತದೆ ನೋಡು. ಹಿಂದೊಮ್ಮೆ ಹುತ್ತದ ಮೇಲೆ ತೇನು ಒಂದು ಹಾಲನ್ನು ಸುರಿಸುತ್ತಲಿದ್ದಂತೆ. ತದನಂತರದಲ್ಲಿ ಅದೇ ಪವಿತ್ರವಾದಂತಹ ಪುಣ್ಯಕ್ಷೇತ್ರ ತಿರುಪತಿ ಎನ್ನುವಂತ ಕ್ಷೇತ್ರವಾಗಿ ಪ್ರಪಂಚ ಮುಖದಲ್ಲಿ ಖ್ಯಾತಿ ಬಿತ್ತಿದೆ ಎಂದು ಕೇಳಿದ್ದೇವೆ. ಹೌದಾ? ಗೊತ್ತಾಯಿಲ್ಲ. ಅದೇ ತಿಪ್ತಿ ಅದಲ್ಲ ಮರತಿ ತಿಪ್ರತಿ ತಿಪ್ರತಿ ತಿಪ್ತಿ ಬರ್ರೆ ತಿಪ್ರತಿ ತಿಪ್ತಿ ಒಂದು ಮತ್ತೊಂದು
ಸರಿ ಅಂತ ಮಾಡಿನ ಈಗಲ್ಲ ನೀವು ಇಬ್ರು ತಪ್ಪು ಹೇಳುವವರಲ್ಲ ಸರಿಯೇ ಹೇಳುದು. ಇಬ್ರಿಗೂ ಇದು ಹೋಯ್ತಾ ಏಯ್ ಅದಲ್ಲ, ಮೂಕ ಪ್ರಾಣಿಯಾದರು ಈ ರೀತಿಯಾದಂತಹ ಕಾರ್ಯವನ್ನು ಪ್ರತಿನಿತ್ಯ ಮಾಡುತ್ತದೆ. ಇಲ್ಲಿ ಬಂದು ಹಾಲನ್ನು ಸುರಿಸ್ತದೆ ಅಂದ್ರೆ ನೋಡಿದ್ಯಾ, ಆ ಹಾಸು ಕಲ್ಲಿನ ಮೇಲೆ ಮೂಡಿ ಬಂದಿರುವಂತಹ ಒಂದು ಗುಂಡು ಕಲ್ಲು, ಅದರ ಮೇಲೆ ನಮ್ಮ ಧೇನು ಕಪಿಲೆ ಹಾಲನ್ನು ಸುರಿಸ್ತಾ ಇದೆ. ಹಾಲೆಲ್ಲವೂ ಹರಿದು ಒಂದೆಡೆಯಲ್ಲಿ ಶೇಖರಣೆಯಾಗಿ ನಿಂತಿದೆ. ಇದನ್ನು ಕಾಣುವಾಗ ಏನೋ ಒಂದು ವಿಶೇಷತೆ ಉಂಟು ಎನ್ನುವುದು ನಮ್ಮ ಪಾಲಿಗೆ ಸ್ಪಷ್ಟ. ಆದ್ರೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಾಗಿಲ್ಲ, ನಮ್ಮಲ್ಲಿ ಈಗ ನಿಮ್ಗಿಂತ ಹೆಚ್ಚು ತಿಳಿದರೆ ಯಾರು ಇದ್ರು ಮಗಳ ಮಾತು ಯಾರು ಆಡುದಿದ್ರೆ ನಂಗೂ ಗೊತ್ತಾಗಲ್ಲ. ಅಲ್ಲ, ನನಗೆ ಗೊತ್ತಾಗ್ಲಿಲ್ಲ, ನಾನೇ ಗೊತ್ತಾಗ್ಲಿಲ್ಲ ಏನೋ ವಿಷಯ. ನಿಮ್ಗೆ ಗೊತ್ತಾಗ್ತ ಅವ್ರ ಮನೆ ಗಂಟಿ ಮೇಸ್ಕೇಪ್ ನಿಮ್ಗೆ ಗೊತ್ತಾಗ್ತ ಮಾರ್ರೆ, ಅವ್ರಿಗೆ ಗೊತ್ತಾಗಿಲ್ಲ ಪಾಪ. ನೋಡು, ನಮಗೆ ಯಾರಿಗೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಮಾತ್ರವೇ ಅಲ್ಲ, ಸಾಮಾನ್ಯ ಮತಿತ್ವವನ್ನು ಹೊಂದಿದಂತ ಯಾರಿಗೂ ಇದು ಸಾಧ್ಯವಾಗುವುದಿಲ್ಲ. ವಿಶೇಷವಾಗಿ ಜ್ಞಾನವನ್ನು ಹೊಂದಿರಬೇಕು. ಅಂದ್ರೆ ಭೂತ ವರ್ತಮಾನ ಭವಿಷ್ಯತ್ತನ್ನ ಬಲ್ಲವರಾಗಿರಬೇಕು, ತಿಳಿದು ಆಡುವವರಾಗಬೇಕು, ಅದನ್ನ ಶೋಧಿಸುವವರಾಗಬೇಕು. ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡವರು ಅಂತವರು ಯಾರಿದ್ದಾರೆ? ನಮ್ಮ ಮಂಜು. ಹೌದಾ? ಅವ್ರು ಕಲ್ತದ್ದು ಅವ್ರ ಮನೆ ದೈವ ತಗೊಳ್ಳಿಲ್ಲ. ಹಾಗಾಗಿ ತಡ ಮಾಡಬೇಡ, ಅವರನ್ನೇ ಬರಲಿ ಕೇಳು. ಒಪ್ಕೊಂಡು ಹೋಗಿ ಹೋಟೆಲ್ ಶೋಪ್ ಹೋಗಿ ಮಾವಿನ ಕಟ್ಟಿಗೆಲ್ಲ ಹೋಗಿ ಬಂದದ. ಗಾಡಿ ಗೊತ್ತಾಗಿದೆ, ತಗ್ಗಿ ಬಂದ್ರೆ ಅಲ್ಲ ಮತ್ತೆ ಒಪ್ಕೊಂಡು ಹೋಗ್ಕೊಳ್ಳಿ ಅಂತ ಬಂದ್ರು. ಗಾಡಿ ಗೊತ್ತಾಗ್ತ ಅವ್ರೇ ಸುತ್ತಿರ್ಬೋದಿಲ್ಲ, ಅವ್ರಿಗೆ ಯಾರು ಓಡಿಸುದೇ ಮಂತ್ರ ಹೇಳ್ತು ಮಾರಾಯ. ಸಂಜೆ ಒಂದಲ್ಲಿದ್ದೇನೆ, ದೇವ್ರ ಪೂಜೆ ಮಾಡ್ತಾ ಇದ್ದವ ಮಾರ. ಈಗೆಲ್ಲ ಅರ್ಥ ಆಗುದಲ್ವಾ? ಅಡ್ಡಿಲ್ಲ, ನಿಂತ ಬಂದಿರಾ? ಬಟ್ಟಲು ಮೈ ಮುಟ್ಟುದಲ್ಲ ಏನ್ ಹೇಳ್ತಾ ಇದ್ದ? ಬ್ರಾಹ್ಮಣರು ತ್ರಿಕಾಲ ಸ್ನಾನ ಮಾಡುವವರು. ತ್ರಿಕಾಲ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ದಿನ 3 ಸಲ ಬೀಳ್ತೀಯ. ಅದೇ ಮಂದಿರ ಅನ್ಕಂಡೆ ಮಂದಿರ ಕಂಡಾಗ ಅದು ಯಾವ ಲೆಕ್ಕದಲ್ಲ, ಅವ್ರ ದಿನಕ್ಕೆ 3 ಸಲ ಬೀತು, ನಾನ್ 3 ದಿನಕ್ಕೆ 1 ಸಲ ಬೀತು. ಅದು ನೆನಪಾರೆ ನೆನಪಾದ್ರೆ ಇಂದಿನ 3 ತಿಂಗಳಿಗೆ 1 ಬಾರಿ ಇರುವೆ ಮೈ ನೀರ್ ಹಾಕುದಲ್ಲ ಹೊಡಿಲ್ಲ, ಹತ್ತು ಹಾಕತ್ತಿಲ್ಲ, ಅದೇ 5 ರೂಪಾಯಿ ಇಲ್ಲ. ನಾ ಹೇಳ್ತೀಯಲ್ಲ ಸುಮ್ಮನೆ ಸ್ವಾಮಿ ಬದಲಾಗಿ ವಂದಿಸಿಕೊಳ್ಳುತ್ತಾರೆ. ನಿಮ್ಮನ್ನು ಅವಸರದಿಂದ ಬರಮಾಡಿಕೊಳ್ಳುವುದಕ್ಕೆ ಬಲವಾದಂತಹ ಉದ್ದೇಶ ಉಂಟು. ಏನು ನೋಡಿ, ಆ ಕಡೆಯಲ್ಲಿ ದಿನನಿತ್ಯವೂ ಈ ಕಾರ್ಯ ನಡೆಯುತ್ತಲಿದೆ. ನಮ್ಮ ಧೇನು ಕಪಿಲೆ ಆ ಹಾಸುಗಲ್ಲಿನ ಮೇಲೆ ಮೂಡಿ ಬಂದಿರುವಂತಹ ಗುಂಡು ಕಲ್ಲಿನ ಮೇಲೆ ಹಾಲನ್ನು ಸುರಿಸುತ್ತಲಿದೆ. ಇದನ್ನು ಕಂಡಾಗ ಇದರ ವಿಶೇಷತೆಯನ್ನು ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಮರ್ಥರಾಗಿದ್ದೇವೆ. ಎಲ್ಲವನ್ನು ಬಲ್ಲವರಾದ ನೀವಿದನ್ನು ತಿಳಿದು ಹೇಳಬೇಕು ಅಂತ ವಿನಯಿಸಿಕೊಳ್ತೇವೆ. ಚಂದ್ರಶೆಟ್ಟಿ, ಕಾರ್ಯ ಕಾರಣಗಳಿಲ್ಲದೆ ಮೂಕ ಪ್ರಾಣದ ಧನವೊಂದು ಶಿಲೆ ಮೇಲೆ ಹಾರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಸ್ಥಳಮಾತಿ ಅಗಾಧವಾದದ್ದು. ಇನ್ನೊಂದು ಬಾರಿಯಲ್ಲಿ ಸುಮ್ಮನೆ ಮೂಕನಾಗಿ ದೇವರಿಗೆ ಯುದ್ಧ ಮಾಡಿ ತುಂಬ ಸೆರೆಯಾಗಿ ಬಿದ್ದಿದ್ದ. ದೇವಿ ಅನುಮತಿ ಅಂತಲೇ ಶ್ರೀ ಶ್ರೀ ಆದ ಶಂಕರಾಚಾರ್ಯರು ಏನಾಯ್ತಾ ಹಂಗಂತ ಕಟ್ಟಿದ್ದಲ್ಲ ಮಂದಿರ ಆಚಾರ ಸುದ್ದಿ ಹೇಳಲ್ಲ. ಆಚಾರ ಸುದ್ದಿ ಜಾಗೃತಿ ಮನೆ ಮಾತಾಡಿ ಈ ವರ್ಷ ಚಂಡಿ ಎದುರು ಇಟ್ಕೊಂಡಿರ ಕೈಗೆ ಪೋಲ್ ಇತ್ತ, ಚಂಡಿ ಬಾರ್ಸದ್ ಬಿಟ್ಟು ನಿಮ್ ಮಂಡಿ ಬಾರ್ಸ್ರು ನಿನಗ ಆ ಶಬ್ದ ಕೇಳಿದಾಗ ಸಿಟ್ಟು ಬಂದದ್ದು ಯಾಕ? ಕೊಟ್ಟಿನ ಕಳೆದ ವರ್ಷ ಬ್ಯಾಸ್ ತಿಂಗಳ ಮಳಿ ಬಂತಲ್ಲ, ನೀವೇ ಕರ್ದ ಹತ್ರ ಹೇಳ್ರಿ ಅಲ್ಲ. ಈಗ ಗಡ ಮಂಜ ಈಗ ನೇರ್ಮುಂಡ್ ಮಾಡ್ಕೋಬಾರಲ್ಲ ಮುಂಡ ಹೇಗೆ ಮಾಡಿಸಿಕೊಂಡು ಬಾ. ನಿಮ್ಮ ಹತ್ರ 60 ತಗೊಂಡ ಆಚಾರ ಮನವಾಗಿ ಹೋಯ್ದಾಗ ಮಧ್ಯೆ ಆಚಾರ ಇದ್ರು, ನೇಲ್ ಮಾಡಿ ಕೊಟ್ಟರೆ ಬರ್ರೆ ಕೇಳಿ ಪಾವಣಿ ಇದು ಕೊಡೋದು. ನೀವು ಕೊಟ್ಟು 160 ಇತ್ತಲ್ಲ, ಅವ್ರ 102 ಕೊಟ್ಟು ಮತ್ತೆ 60 ಹೆಚ್ಚಿಕೊಂಡು ನಿಮ್ಗೆ ಬೇಕಲ್ಲ ಲೆಕ್ಕ ಲೆಕ್ಕ ಕೊಡ್ತಲ್ಲ. ಮರುದಿನ ಊರಿಗೆ ಇಷ್ಟ ಬಂದಿ ಮಾಡ್ತಾರೆ, ಹೋಯ್ದಾಗ ಮತ್ತೆ ಆಚಾರ ಇದ್ರು, ನೇಲ್ ಮಾಡ್ರಿ ಬರ್ರೆ ಕೇಳಿ ಯಾಕ ಮರೆಯ ನಿನ್ನೆ ವಿಶ್ವಕರ್ಮ ಅಂದ್ರು, ಇವತ್ತನ್ನು ಮಾಡಕ್ಕಿತ್ತಲ್ಲ ಬರ್ರೆ ಅಂದ್ರಿ, ಇವತ್ತು ಉಪಕರ್ಮ ಅಂದ್ರು. ಏ ದೇವ್ರಂತ ತಲೆಗೆ ಕೈ ಬೆಚ್ಕಡಿ ಬದುಕುಳವ್ರಿ ಅಂತ ಹೇಳ್ಬೋಯ್ತಾ? ನನ್ನ ದೇವರು ಕಾಳಿಕಾಂಬ, ನಿನ್ನ ನೇಲ್ ನಾಳಿಕಾಂಬ. ನಾ ಮಾಡಿದ್ರೆ ಮನೆ ಮತ್ತೆ ಕಡಿಗಡಿ ಆಚಾರ್ಯರಲ್ಲ, ಆಚಾರ್ಯರು ವೇದಾಂತಿಗಳು ಬ್ರಾಹ್ಮಣರವರು. ಹೌದೇ ಕನಸೆ, ಹರಿಯಂದಲ್ಲೂ ಇದ್ರಿ, ನದಿ ಚೆಂದಲ್ಲೂ ಇದ್ರಿ. ಆಗ ನಮ್ಮಾಯಿ ಒಡನ ಕೈ ಮನೆ ಮೇಲೆ ಕೈಬೇಕು ತಪ್ಪುದಲ್ಲ. ಪ್ರತಿ
ಸಿಗಿದ್ದೆ ಮನೆಗೆ ಏನಾಯ್ತಾ? ಹೊಡಿನ ಹಾ. ಕಾಂಬ್ರಿಯಲ್ಲಿ ಇಲ್ಲಿ ಹಿಂಗ್ ಮಾಡ್ತಾಳ ಹಾ. ಮನೆ ಕಂಡಿದೆ ನಂಗೆ ಎಷ್ಟು ಲೋಟಿ ಕೊಟ್ಟ ಗೊತ್ತಾ ನಿನಗೆ ಅನುಕೂಲ ಆಯ್ತಲ್ಲ ಕೊಟ್ಟು ಲಾಟಿಯವರು ಒಂದವರು ಮನೆ ಬದಿಗಿತ್ತ ಒಡೆನ ಸತ್ಯ ಹೇಳ್ತಾಳೆ ಹಾ. ಕೊತ್ತಪತ್ತಿ ಲಾಟಿ ತಗೋ ಹಾಕುದ ಒಯ್ಯಡೆ ಕೊಚ್ಚುದು ಮತ್ತೆ ಈಗ ನೀರ್ ಕುಡಿತಂದು ಒಂದು ಲಾಟಿ ಇಲ್ಲ ಮನೆಗೆ ಅಲ್ಲ ನೀ ದಿವಸ ಕೊಡುತ್ತೆ ಅನುಕೂಲ ಆಯ್ತು ಅಲ್ಲ ಕುಡುದು ಅಂತ ತಗೋ ಸಾಯ್ತಿರಲ್ಲ ಎಂತ ಅಲ್ಲೇ ಹೌದಲ್ಲ ಅಂತ ಹೇಳ್ತಾರ ಲೂಟಿ ಲೂಟಿ ಹಾ. ನೀವೇ ನನ್ ಮದಿ ಮಾಡ್ತಾರ ಹೌದೌದು. ನಾನು ಇವತ್ತು ಇವಳನ್ ಬಿಡ್ತಿ ನೀವೇನ್ ತಡಿ ಕಾಣ್ ಏ ಅಧಿಕ ಪ್ರಸಂಗಿ ಮದುವೆ ಮಾಡಿಸಿದವ ನಾನಿಲ್ಲಿದ್ದೇನೆ ಹೇಳಿದ್ರಿ. ಎಲ್ಲ ನಿನ್ನ ನಿರ್ಧಾರ ಅಲ್ಲ ನಂಗೆ ನಿನ್ನ ಧರ್ಮ ಪತ್ನಿ ಅವಳು ಧರ್ಮದ ಪತ್ನಿ ಧರ್ಮಕ್ಕೆ ಹೇಳಿ ನಂಗೆ ಇವತ್ತು ಹೊಸ ಹೆಂಡತಿ ತೆಗಿಸ್ಬಿಡು ನಿನಗೆ ನಿಮ್ಗೆ ಜೇರ್ದು ಗಂಡಸೆ ಹಾಳಿ ಇಬ್ಬರಿಗೆ ನಿಮ್ಗೆ ಅಂತ ಹೊಸ ಹೇಳ್ತೀಯ ಪಾಪ ಊರಾಗ ಮದಿಯಪ್ಪ ಗಂಡು ಮಕ್ಳಿಗೆಲ್ಲ ಹೆಣ್ಣು ಮಕ್ಳಿದ್ದೆ ಊರೆಲ್ಲ ಕಾರ್ಯಕ್ರಮಕ್ಕೆ ಹೋಗಿ ಹೊರ ಸುತ್ತಿನ ಹೈಗುಳಿ ಕಂಡ ಸಿಗುವುದು ಕಂಡ್ರೆ ನೀವು ಜಬ್ರಿ ಮತ್ತು ಹೊಸ ಹೇಳ್ತೀಯ ಮಂಜ ಮಾತಾಡಿದ ವಸ್ತು ಮಾಡಿದ ಹೆಂಡತಿ ಅಂತ ಹೇಳಿದ್ರೆ ಏಯ್ ಅವಳೇ ನಿನ್ನ ಪಾಲಿಗೆ ಕೊನೆವರೆಗೆ ಹಾ ಗೊತ್ತಾಯ್ತಾ ಅಡ್ಡಿಲ್ಲ. ನಿನ್ನ ಮದುವೆ ಇಲ್ಲ. ಮತ್ತೇನಿಲ್ಲ ನಿನಗೆ. ಸಂಜಯ್ ಶೆಟ್ರೆ ಸ್ವಾಮಿ ಆ ಶಿಲೆಗೆ ಕಲೆ ಕೊಟ್ಟು ಆ. ಬ್ರಹ್ಮಲಿಂಗೇಶ್ವರ ಅಂತ ಪ್ರತಿಷ್ಠೆ ಮಾಡಿದ್ದಾರೆ ಆ. ನೀವು ಸುಮ್ಮನೆ ಉಳಿದದ್ದೇ ಆದ್ರೆ ಚಿತ್ತೂರು ಊರು ಒಳ್ಳೆದಾಗಿ ಸಾಧ್ಯವೇ ಇಲ್ಲ ಆ. ಒಳ್ಳೆದಾಗಬೇಕು ಅಂತಾದ್ರೆ ದೇವಸ್ಥಾನ ಕಟ್ಟಿ ಆ. ಬ್ರಹ್ಮಲಿಂಗ ಪ್ರತಿಷ್ಠೆ ಮಾಡಿ ನೀವು ನಂಬಬೇಕು. ಸ್ವಾಮಿ ಸೂಕ್ತವಾದಂತಹ ಸಲಹೆಯನ್ನು ನೀಡಿದಿರಿ ಆ. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಮರ್ಥರಾದಂತಹ ನಮ್ಮ ಪಾಲಿಗೆ ಹೀಗೆ ಮುಂದುವರಿಯಬೇಕು ಎನ್ನುವಂತಹ ನಿರ್ದೇಶನವನ್ನು ಇತ್ತವರಿದ್ದೀರಿ ಸರಿ. ನಿಮ್ಮ ನಿರ್ದೇಶನದಂತೆ ದೇವಸ್ಥಾನವನ್ನು ಕಟ್ಟಿಸುವಲ್ಲಿ ಮುಂದಾಗುತ್ತೇನೆ ಹ. ಬೇಕಾದಂತಹ ಸಿರಿ ಸಂಪತ್ತು ನನ್ನಲ್ಲಿ ಉಂಟು ಹ. ದೇವರು ಕೊಟ್ಟಂತಹ ಸಿರಿ ಸಂಪತ್ತು ದೇವರಿಗೆ ಅರ್ಪಿಸುವಲ್ಲಿ ಹ. ಕ್ಷಣಕಾಲವು ಆಲೋಚನೆ ಮಾಡುವುದಕ್ಕೆ ಅವಕಾಶವೇ ಇಲ್ಲ ಹ. ಆದ್ರೆ ಒಂದು ದೇವಸ್ಥಾನವನ್ನು ಕಟ್ಟಿಸಿದ ಮೇಲೆ ಹ. ಪೂಜಾತಾ ಕಾರ್ಯ ಯೋಗ್ಯ ರೀತಿಯಲ್ಲಿ ನಡೆಯಬೇಕು ತ್ರಿಕಾಲದಲ್ಲಿ ಪೂಜೆ ಆಗ್ಬೇಕು, ಪೂಜೆ ಆಗಬೇಕು ಮಡಿಯುವಂತ ಬ್ರಾಹ್ಮಣರಿಂದಲೇ ಆಗಬೇಕು. ಅಂತವರು ಯಾರು ಮತ್ತೆ ಆಲೋಚನೆ ಮಾಡುವಂತ ಅಗತ್ಯ ಇಲ್ಲ ಸ್ವಾಮಿ ಮತ್ತೆ ದೇವರಿದ್ದಾನೆ ಎನ್ನುವಂತಹ ಗುರುವನ್ನ ತೋರಿಸಿಕೊಟ್ಟವರು ನೀವು ಹಾ. ದೇವಸ್ಥಾನ ಕಟ್ಟಬೇಕು ಹಾ. ಹೀಗೆ ನಡೆದುಕೊಳ್ಳಬೇಕು ಎನ್ನುವಂತಹ ಮಾರ್ಗದರ್ಶನವನ್ನು ನೀಡಿದ ನೀವೇ ಅರ್ಚಕರಾಗಬೇಕು. ಇಷ್ಟೇ ಸಾಕಾಗ್ಲಿಕ್ಕಿಲ್ಲ. ಹಾ. ದೇವಸ್ಥಾನದ ವ್ಯವಸ್ಥೆಗಳನ್ನೆಲ್ಲ ಕಾಪಿಟ್ಟುಕೊಳ್ಳುವುದಕ್ಕೆ ಹಾ. ಸೂಕ್ತವಾದಂತಹ ಆಡಳಿತ ಎನ್ನುವುದು ಬೇಕು. ಹೌದು, ಅಧಿಕಾರವನ್ನು ನಾನೇ ನೋಡುತ್ತೇನೆ, ವ್ಯವಸ್ಥಾಪಕರಾಗಬೇಕು. ನಾನೇ ನೋಡಿಕೊಳ್ಳುತ್ತೇನೆ. ತುಂಬಾ ಸಂತೋಷ ಆಯ್ತು. ಇಷ್ಟೇ ಸಾಕಾಗುತ್ತದೋ? ಮತ್ತೆ? ಸಾಕಾಗ್ಲಿಕ್ಕಿಲ್ಲ. ಹಾ. ದೇವಸ್ಥಾನ ಅಂತ ಹೇಳಿದ ಮೇಲೆ ಹಾ. ಅದೆಷ್ಟೋ ಭಕ್ತಾದಿಗಳು ಬರ್ತಾರೆ. ಹಾ. ಶುಚಿತ್ವವನ್ನು ಕಾಪಿಟ್ಟುಕೊಳ್ಳಬೇಕಾದ್ದು ಅನಿವಾರ್ಯವೇ ಹೌದು. ಹಾ. ಹಾಗಾದ್ರೆ ಅದಕ್ಕೊಂದು ಜನ ಬೇಕೋ ಬೇಡ? ಯಾರ್ಯಾರು? ಜನ ಆಲೋಚನೆ ಮಾಡುವ ಕೆಲಸ ಹಾ. ಅವಕಾಶ ಇಲ್ಲ. ಇಲ್ಲ. ಇವ ಇದ್ದಾನಲ್ಲ, ಮಂಜ. ಅದಕ್ಕೊಂದು ಕೆಲಸ ಇಲ್ಲ. ಮಂಜ ಒಳ್ಳೆ ಗುಟ್ರು ಗುಮ್ಮಡ್ ಕುಗ್ಗಂಡಾಗಿತ್ತು ಒಡೀರ ಮಂದಿರ ಕರಿತಾ ಇದ್ರೆ ಕೇಳ್ತಿಲ್ಲ ಅಲ್ಲ ಎಂತ ಹೊಡಿನ ಅಲ್ಲ ನಿನ್ನ ಪ್ರಪಂಚಕ್ಕೆ ಯಾವ್ದೊಂದು ಸುದ್ದಿ ಇತ್ತ ಈಗ? ಯಾವ್ದು ಗೊತ್ತಾಗ್ಲಿಲ್ಲ. ಈ ಬದಿ ಗೋಚರದಲ್ಲಿ ಇಲ್ಲ. ನೀನು ಈ ಪ್ರಪಂಚದಲ್ಲಿ ಇಲ್ಲ. ಅಲ್ಲ ಎಂತ ಕರೆದಂತ ಹೇಳಿದ್ ಕೇಳಿದ್ರು ನೋಡು. ಇಷ್ಟೊತ್ತು? ನಿನ್ನ ಜನ್ಮ ಇವತ್ತು ಸಾರ್ಥಕವಾಯಿತು, ಅನುಮಾನವೇ ಇಲ್ಲ. ಹೌದಾ? ನೀನು ಬಡವ ಎನ್ನುವುದಾಗಿ ನೀನಿಂದುವರೆಗೆ ತಿಳಿದುಕೊಂಡು ಇರಬಹುದು, ಆದ್ರೆ ಇಂದು ನೀನು ಶ್ರೀಮಂತನಾದೆ. ಹೌದಾ? ಹೌದು, ಅನುಮಾನವೇ ಇಲ್ಲ. ಎಂತಗೆ? ಏನು ಗೊತ್ತಾ, ನೀನು ತೋರಿಸಿದೆಯಲ್ಲ ಅದು ಸಾಮಾನ್ಯ ಶಿಲೆಯಲ್ಲ. ದೇವರು ಬ್ರಹ್ಮಲಿಂಗೇಶ್ವರ ಸ್ವಾಮಿ ಇದ್ದಾನೆ. ಅಡ್ಡಿಲ್ಲ ದೇವಸ್ಥಾನವನ್ನು ಕಟ್ಟಿಸುವುದು ಎನ್ನುವುದಾಗಿ ನಿರ್ಧರಿಸಿದ್ದೇವೆ. ಅಡ್ಡಿಲ್ಲ ಅಡ್ಡಿಲ್ಲ ಅಲ್ಲಿ ಆಡಳಿತವನ್ನು ನೋಡಿಕೊಳ್ಳುವುದು ನಾನು, ಅರ್ಚಕರು ಮಂಜುರು. ಅಡ್ಡಿಲ್ಲ ಅಡ್ಡಿಲ್ಲ ಹಾ, ದೇವಸ್ಥಾನ ಕಟ್ಟಿ ಧರ್ಮದರ್ಶಿಗಳು ನೀವು ಆಗ್ತೀವಿ ಹೌದು. ಪೂಜಕ್ಕೆ ಮಂದಿರ ಹಾ. ಒಳ್ಳೆ ರೀತಿಯಲ್ಲಿ ದೇವಸ್ಥಾನ ನಡೆಸ್ಕೊಂಡು ಬನ್ನಿ. ನಂಗೆ ಎಂತ ಆಕ್ಷೇಪ ಇಲ್ಲ. ಅಧಿಕ ಪ್ರಸಂಗಿ ನೀನೇ ಅವನ ಆಕ್ಷೇಪ ಮಾಡ್ಲಿಕ್ಕೆ? ಅವ್ರ ಮನೆ ಗಂಟಿ ಮೆಸ್ಗೆ ಇಪ್ಪರ್ ಮಾತ್ರ ನೀವು ಆಕ್ಷೇಪ ಮಾಡುವುದ ನೀನಾಕ್ಷೆ ಮಾಡುದ? ಇಲ್ಲ ಅಡ್ಡಿಲ್ಲ. ನಿನ್ನಕ್ಕೆ ಕೆಲಸ ಏನು ಕೇಳುವುದು? ಅದಕ್ಕೆ ಹಾ, ಕೆಲ್ಸ. ದೇವಸ್ಥಾನವನ್ನು ಶುದ್ಧಗೊಳಿಸುವ ಕೆಲಸ ನಿನ್ನದು. ಯಾರು? ಪ್ರತಿನಿತ್ಯ ಶುಚಿತ್ವವನ್ನು ಕಾಪಾಡಬೇಕು ಯಾರಲ್ಲ ನೀನು. ಹಾ. ಮುಂದೆ ಯಾರು? ನೀವಿಬ್ರು ಬಂದಿಲ್ಲ ನೋಡಿ. ಅಲ್ಲಿಗೆ ಮುಗಿಯುವುದಿಲ್ಲ. ನಾವು ಗಂಡ ಹೆಂಡತಿ ದಿನ ಆಚೀಚ್ ಮಾಡ್ತಾ ಇದ್ದಂತು. ಎಂತದ್ದು? ಒಂದಿನ ಅವ್ರು ತೊಳೆದು ನಾವು ಒರ್ಸುದು, ಮತ್ತೊಂದು ದಿನ ಹಾ, ನಾವು ತೊಳೆದು. ಏನಾದ್ರೂ ಮಾಡಿ ಒಟ್ಟು ದೇವಸ್ಥಾನ ಸ್ವಚ್ಛವಾಗಿದ್ರಾಯ್ತು. ಮಾತ್ರ ಅಲ್ಲ, ಅಲ್ಲಿಗೆ ಮುಗಿಯುವುದಿಲ್ಲ. ಮುಂದೆ ನಿಮ್ಮ ಸಂತತಿಗೆ ಇದು ಹೊಣೆಗಾರಿಕೆಯಾಗಿ ಮುಂದುವರಿದು ಬರ್ತದೆ. ಅಂದ್ರೆ ಅಂದ್ರೆ ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಹೀಗೆ. ಗೊತ್ತಿಲ್ಲ ನೋಡಿ ಸುಮ್ಮನೆ ಗೊತ್ತಿಲ್ಲ ಅವ್ರು ಮಂದಿರಿದ್ರು ಒಡಿಯಾಗಿದ್ರು ಮರಿ ತೆಗಿತ್ಯ ಏನಾಯ್ತು ನಿಮ್ಗೆ? ಅಳುದಾಕ ಅವಳ ಮರ್ಕದ ಕಾರಣ ಒಡಿಯಾರೆ. ಹಾ. ಹೌದು. ಏನ? ನೀವು ಮಾತ್ರ ಅಲ್ಲ ನಿಮ್ಮ ಮಕ್ಕಳೆಲ್ಲ ಇದೆ ಕೆಲಸ ಮಾಡ್ಕೊಂಡ್ರೆ ಹೌದೌದು. ಅದಕ್ಕೆ ಮಾರ್ಕತ್ತವ್ರು. ಅಂದ್ರೆ ನಿಮಗೆ ಮಕ್ಕಳಾಗಲಿಲ್ಲ. ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ. ಹೌದು. ನೋಡು, ನದಿಯ ಬದಿಯಲ್ಲಿ ನಿಂತು ಬಾಯಾರಿಕೆ ಎನ್ನುವುದಾಗಿ ಬಳಲಿ ಹಾ. ಬೆಂಡಾಗುವವನಿಗೆ ಏನಂತ ಕರಿಬೇಕು? ಅವನಿಗೆ ಮನೆ ಸಮಯ ಇಲ್ಲ ಮದಂತ ನಾನು ನಿನ್ಗೆ ಹೇಳುವುದು ಹಾಗೆ. ನೀವು ಇನ್ನೂ ಬೇಡ. ಏಯ್, ಮಂಜ, ದೇವರ ಎದುರಿನಲ್ಲಿ ನಿಂತು ನಮಗೆ ಯಾವುದೋ ಕೊರತೆ ಉಂಟು ಎನ್ನುವುದಾಗಿ ಪರಿತಪಿಸುವುದಲ್ಲ, ಪರಿಹಾರ ಮಾಡುವ ದೇವ ಎನ್ನುವಂತ ಬಲವಾದ ವಿಶ್ವಾಸವನ್ನಿಟ್ಟು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು. ಬಂದ್ರೆ
ಕೇಳ್ದಲ್ಲ ಯೋಚಿಸಬೇಡ, ಹಾ. ಬೇಡ್ಕೊ ಮಕ್ಕಳಾಗ್ತದೆ. ಓ ದೇವ್ರ ಹತ್ರ ಹೆಚ್ಚಿಗೆ ಮಕ್ಕಳಿದ್ವಾ? ನಾಳೆ ಹಬ್ಬ ಮಾರಾಟಿಗೆ ಬರ್ತಾರೆ ಮಕ್ಕಳು ತಕ್ಕೊಂಡು ದಿನಾ ಜಗಲಿ ಮನೆ ಆಡಿಸ್ತಾ ಇದ್ದಾನೆ. ನಾಳೆ ಹಬ್ಬಕ್ಕೊಂದು ತಪ್ಪಬೇಡಿ ದೇವ್ರ ಹತ್ರ ಕೇಳಿ ಮಕ್ಕಳು ಕೊಡ್ತಾನೆ. ಅನುಗ್ರಹಿಸ್ತಾನೆ. ಅಧಿಕ ಪ್ರಸಂಗಿ ದೇವರ ಕೃಪೆ ಉಂಟಲ್ಲ. ದೇವರನ್ನು ಪ್ರಶ್ನಿಸುವುದಕ್ಕೆ ನಾವಲ್ಲ, ಆರ್ಥ ಸಂರಕ್ಷಕ. ಕೇಳು, ಕೇಳು. ಓ ಬ್ರಹ್ಮಿಂಗ ನೀನಿಪ್ಪಲ್ಲರಿಗೆ ಜರ್ಗಂಶ ಮಂಡಿ ಮೇಲೆ ಕೊಡ್ತೆ ಈಗ ಅಮ್ಮ ಇದೆ ದೇವ್ರು ಇಪ್ಪಲ್ಲರಿಗೆ ದೇವ್ರು ಸಾಯ್ತಾ ಸರಿಯಲ್ಲ ನಾನು ಇಪ್ಪಲ್ಲರಿಗೆ ನಾನು ಇಪ್ಪಲ್ಲ ನೀನು ಸೇವೆ ಮಾಡ್ಕೊಂಡಿರ್ತೀನಿ. ನಮ್ಮ ಮಕ್ಕಳು ಕೊಟ್ಟು ಸಾಕು ದೇವರಿಗೆ. ಒಂದಿನ ನಾನೆಂತರು ಬೇಡ್ಕಂದ ಬೇಡ್ಕೊ, ಬೇಡ್ಕೊ. ಬರುವ ವರ್ಷದೊಳಗೆ ನನಗೊಂದು ಗಂಡು ಮಗು ಹುಟ್ಟರೆ ಮಗಿನಕ್ಕೆ ಗಂಡು ತೊಳಿದೆ.